ಇವನ ತಂದೆ ಈ ಹುಡುಗನ ಎರಡೂ ಕಾಲುಗಳನ್ನು ಕತ್ತರಿಸಿದನು. ಆದರೆ ನಂತರ ಪ್ರತಿಯಾಗಿ ಅವನು ಆ ಹುಡುಗನ ತನ್ನ ತಂದೆಗೆ ಡೇವಿಡ್ ಎಂಬ ಹುಡುಗನಿಗೆ ಅಪಾಯಕಾರಿಯಾದನು. ಡೇವಿಡಿನ ತಂದೆಯು ತನ್ನ ತಾಯಿಯನ್ನು ಬಹಳಷ್ಟು ಬಾರಿ ಹೊಡೆಯುತ್ತಿದ್ದನು. ಆದ್ದರಿಂದ ಡೇವಿಡಿನ ತಾಯಿ ಅವನನ್ನು ಡೇವಿಡ್ನ ತಾಯಿಗೆ ಹೊಡೆಯುತ್ತಿದ್ದ ಕಾರಣಕ್ಕಾಗಿ ಡಿವೋರ್ಸ್ ಅನ್ನು ತೆಗೆಯುತ್ತದೆ ಮತ್ತು ಪ್ರತಿಯಾಗಿ ಗವರ್ಮೆಂಟ್ ಅವನ ತಾಯಿಗೆ ಮನೆಯನ್ನು ನೀಡುತ್ತದೆ. ಆದರೆ ಡೇವಿಡಿನ ತಾಯಿ ತನ್ನ ಎಲ್ಲ ಮಕ್ಕಳನ್ನು ಆ ಸ್ಥಳಕ್ಕೆ ಕರೆದುಕೊಳ್ಳುತ್ತಾಳೆ. ಅವಳು ತೊರೆಯಲು ನಿರ್ಧರಿಸುತ್ತಾಳೆ. ಆದರೆ ಅವಳು ತುಂಬಾ ಬಡವಳು ಆಗಿರುವುದರಿಂದ ಅವಳು ಡೇವಿಡನ್ನ ಅಲ್ಲಿಯೇ ಬಿಡುತ್ತಾಳೆ ಮತ್ತು ಅವಳ ಮನೆಯನ್ನು ಅವನ ಹೆಸರಿನಲ್ಲಿ ಮಾಡುತ್ತಾಳೆ. ಆದರೆ ಇದನ್ನು ಡೇವಿಡ್ನ ತಂದೆಯು ಸಹಿಸುವುದಿಲ್ಲ ಮತ್ತು ಅದಕ್ಕಾಗಿಯೇ ಅವನು ಡೇವಿಡ್ ಅನ್ನು ಮನೆಗೆ ಕರೆತರುತ್ತಾನೆ. ಅವನನ್ನು ಹೊರಹಾಕಲು ಅವನ ಕೆಲವು ಗುಂಡಾಗಳನ್ನು ಕಳುಹಿಸುತ್ತಾನೆ. ಆದರೆ ಡೇವಿಡ್ನ ಆ ಗುಂಡಾಗಳಿಗೆ ಹೆದರುವುದಿಲ್ಲ ಮತ್ತು ಅವನ ಹಕ್ಕಿಗಾಗಿ ಹೋರಾಡುತ್ತಾನೆ ಮತ್ತು ಆ ಮನೆಯನ್ನು ಬಿಡುವುದನ್ನು ನಿಷೇಧಿಸುತ್ತಾನೆ. ಮತ್ತು ಇದನ್ನು ಕೇಳಿದ ನಂತರ ಡೇವಿಡ್ನ ಕುಡುಕ ತಂದೆ ಅವನು ಕೋಪಗೊಂಡು ಅವನು ಡೇವಿಡ್ ಮೇಲೆ ಕಲ್ಲುಗಳನ್ನು ಎಸೆದು ಅವನು ಹೊಡೆಯುತ್ತಾನೆ. ಡೇವಿಡ್ ತನ್ನ ಎರಡೂ ಕಾಲುಗಳನ್ನು ಕತ್ತರಿಸಿ ಅವನನ್ನು 7 ತಿಂಗಳ ಕಾಲ ಆಸ್ಪತ್ರೆಯಲ್ಲಿ ಬಿಡುತ್ತಾನೆ. ಅವನು ಕೋಮದಲ್ಲಿ ಇದ್ದ ಕಾರಣ ಮತ್ತು ಚೇತರಿಸಿಕೊಂಡ ನಂತರ ಅವನು ತನ್ನ ತಂದೆಯ ಮೇಲೆ ಸೇಡು ತೀರಿಸಿಕೊಳ್ಳುತ್ತಾನೆ. ಅವನು ನಿರ್ಧರಿಸುತ್ತಾನೆ ಮತ್ತು ಮೊದಲ ತನ್ನ ನಕಲಿ ಮರದ ಕಾಲುಗಳನ್ನು ತಯಾರಿಸುತ್ತಾನೆ. ಹೋಗಿ ತನ್ನ ತಂದೆಯ ವಿರುದ್ಧ ಪ್ರಕರಣವನ್ನು ದಾಖಲಿಸುತ್ತಾನೆ.